ನೆಕ್ಸ್ಟ್ 16ನೇ ಪ್ರಶ್ನೆ. ಆವೃತ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ 25 ಮತ್ತು ಮಧ್ಯಾಂಕವು 40 ಆದರೆ ಅವುಗಳ ಮೂಲಕ ಬಹುಲಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ನಾವು ಬಹುಲಕ = 3 ಇಂಟು ಮಧ್ಯಾಂಕ -2 ಸರಾಸರಿ ಎನ್ನುವಂಥದ್ದು ಇದು ಒಂದು ಬಹುಲಕ ಮಧ್ಯಾಂಕ ಮತ್ತು ಸರಾಸರಿ ನಡುವೆ ಇರುವಂಥ ಒಂದು ಸಂಬಂಧವಾಗಿದೆ. ಈಗ ನಮಗೇನು ಕೊಟ್ಟಿದ್ದಾರೆ, ಸರಾಸರಿಯನ್ನು ಕೊಟ್ಟಿದ್ದಾರೆ ಮತ್ತು ಮಧ್ಯಾಂಕವನ್ನು ಕೊಟ್ಟಿದ್ದಾರೆ, ಬಹುಲಕವನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ. 3 ಇಂಟು 40 -2 ಇಂಟು 25 120 -50 ಅಂದಾಗ ಬಹುಲಕ 70 ಆನ್ಸರ್ ಬರುತ್ತೆ. 17ನೇ ಪ್ರಶ್ನೆ. 3, 5, 7 ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ 2. ಈ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿ ಎಂದಿದ್ದಾರೆ. n = 20 ಆಗಿರುತ್ತೆ. Sn = n/2 × (2a + n - 1 × d). ಇದು ಮೊತ್ತಗಳನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ. ಈಗ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದಾಗ 20/2 10, 3 × 2 6 ಪ್ಲಸ್ 20 - 1 90 × 20 38 ಆಗುತ್ತೆ, ಪ್ಲಸ್ 6 44 44 × 10 440 ಆನ್ಸರ್ ಬರುತ್ತೆ. 18ನೇ ಪ್ರಶ್ನೆ. ಈ ಕೆಳಗಿನ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ. x + 2y = 8, x - y = 2 ಸಮೀಕರಣ 1 ಮತ್ತು 2. ಇಲ್ಲಿ ಯಾವುದಾದ್ರೂ ವಿಧಾನವನ್ನು ಮೆನ್ಷನ್ ಮಾಡಿದರೆ, ವರ್ಜಿಸುವ ವಿಧಾನದಿಂದ, ನಕ್ಷಾ ವಿಧಾನದಿಂದ ಯಾವುದಾದ್ರೂ ಒಂದು ವಿಧಾನವನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಮತ್ತು ಆ ಒಂದು ವಿಧಾನದ ಮೂಲಕ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ವಿಧಾನವನ್ನು ಕೊಡದೇ ಇರೋದರಿಂದ ನಾವು ಈಗ ಎಲಿಮಿನೇಷನ್ ಅಥವಾ ವರ್ಜಿಸುವ ವಿಧಾನದಿಂದ ಇದನ್ನು ಸಾಲ್ವ್ ಮಾಡೋಣ. ಸಮೀಕರಣ 1, 2ರಲ್ಲಿ y ಕ್ಯಾನ್ಸಲ್ ಆಗುತ್ತೆ, 2x = 10 ಆಗುತ್ತೆ, x = 5 ಆಗುತ್ತೆ. ಎಕ್ಸ್ನ ಬೆಲೆಯನ್ನು ಈ ಸಮೀಕರಣ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ y ಬೆಲೆ 3 ಬರುತ್ತೆ. 19ನೇ ಪ್ರಶ್ನೆ. x² + 4x - 60 = 0 ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. x² + 4x - 60 ಅಂದಾಗ ಮಧ್ಯಮ ಸಂಖ್ಯೆಗಳನ್ನ ಕೂಡಿದಾಗ 4 ಕೂಡಿದಾಗ ಅಥವಾ ಮೈನಸ್ ಮಾಡಿದಾಗ 4 ಬರಬೇಕು. ಆ ಎರಡು ಸಂಖ್ಯೆಗಳ ಗುಣಲಬ್ಧ ಈ ಕಾನ್ಸ್ಟೆಂಟ್ ಟರ್ಮ್ಗೆ ಸಮಾನವಾಗಿರಬೇಕು. ಆದರೆ ಅಪವರ್ತನ ವಿಧಾನವನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. x² + 10x - 6x - 16 ಅಂದಾಗ ಇದನ್ನು ಅಪವರ್ತನ ವಿಧಾನದ ಸಾಲ್ವ್ ಮಾಡಿದಾಗ x = 6, x = -10 ಆನ್ಸರ್ ಬರುತ್ತೆ. 20ನೇ ಪ್ರಶ್ನೆ. 3, 1 ಮತ್ತು 0x ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. d = √(x2 - x1) + y2 - y1² ಅಂದರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, 5 ಮಾನಗಳು. x2 ಅಂದರೆ 0, x1 ಅಂದರೆ 3, y2 ಅಂದರೆ x ಇದೆ, y1 ಅಂದರೆ 1 ಇದೆ. ಮತ್ತು ಈಗ ಈ √2 ಈ ಕಡೆ ಬಂದಾಗ 25 ಆಗುತ್ತೆ, -3² ಅಂದಾಗ 9 ಬರುತ್ತೆ, x - 1². ಸೊ ಇದು ಸ್ಕ್ವೇರ್ ರೂಟ್ ಮತ್ತು ಅಗೇನ್ ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ, 16 x - 1 ಆಗುತ್ತೆ. x = ಇದು √16 ಅಂದಾಗ +or - ಅಂತ ಆನ್ಸರ್ ಬರುತ್ತೆ. ಸೊ √± x = 1 ± 4. x ಬೆಲೆ 5 ಆದರೂ ಬರ್ಬೋದು ಅಥವಾ -3 ಆದರೂ ಬರ್ಬೋದು. ನೆಕ್ಸ್ಟ್ 20ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್. ಒಂದು ವೃತ್ತವು -7